ಪ್ರಜ್ವಲ್ ರೇವಣ್ಣ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುವಂಥ ವ್ಯಕ್ತಿ. ತುಂಬ ದೊಡ್ಡ ಮಹಾನುಭಾವರಾಗಿದ್ದಾರೆ. ಮೊದಲೇ ಮಹಾನುಭಾವರಾಗಿದ್ದರು. ಈಗ ಅವರ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಮೆರುಗು ಬರ್ತಾ ಇದೆ. ವ್ಯಂಗ್ಯ ಮಾಡ್ತಾ ಇದ್ದೀನಿ, ಯಾವುದೇ ಮೆರುಗಲ್ಲ, ನಾಟ್ ಎಟ್ ಆಲ್ ಐಡಿಯಲ್. ಆದರೆ ನಮ್ಮ ವ್ಯವಸ್ಥೆ ಸುಧಾರಿಸಬೇಕು ಅನ್ನೋ ಕಾರಣಕ್ಕೆ ಆ ಸುದ್ದಿಯ ಇಂಚಿಂಚು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಎಸ್, ನಾವು ಲೆಟ್ಸ್ ಗೋ ಫಾರ್ ಪ್ರಜ್ವಲ್ ರೇವಣ್ಣ ನ್ಯೂಸ್. ಪ್ರಜ್ವಲ್ ರೇವಣ್ಣ ಅನ್ನೋ ವ್ಯಕ್ತಿ ಮಾಜಿ ಸಂಸದರು CCB ಬಲೆಗೆ ಹ್ಯಾಕ್ ಬಿದ್ದರು. ಆಲ್ರೆಡಿ ಅವರು ಅಪರಾಧಿ. ದಾಳಿಗೆ ಹೋಗ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಅಲರ್ಟ್ ಆಗ್ತಾರಂತೆ. ಹಲವು ಬಾರಿ ಪ್ರಜ್ವಲ್ ರೇವಣ್ಣ ಯಾಮಾರಿಸಿರ್ತಾರೆ. CCB ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನ ದಿಕ್ಕನ್ನು ಹ್ಯಾಕ್ ತಪ್ಪಿಸ್ತಾರೆ. CCB ಮಾಸ್ಟರ್ ಪ್ಲಾನ್ಗೆ ಪ್ರಜ್ವಲ್ ರೇವಣ್ಣ ಸಿಕ್ಕಿ ಬಿದ್ದಿದ್ದಾದ್ರೂ ಹೇಗೆ ಅನ್ನುವ ಇಂಚಿಂಚು ಮಾಹಿತಿ ನಿಮ್ಮ ಅಶ್ವವೇಗ ಟೀಮ್ನಿಂದ. ಎಂಟ್ರಿ ಬೆನ್ನಲ್ಲೇ ಅಧಿಕಾರಿಗಳು ಮಾಡಿದಂತಹ ಕೆಲಸ ಏನು, ಇಡೀ ಕಾರ್ಯಾಚರಣೆಯ ಬಿಗ್ ಸೀಕ್ರೆಟ್ ರಿವೀಲ್ ಮಾಡ್ತಾ ಇದ್ದೀವಿ. ನಿಮ್ಮ ಅಶ್ವವೇಗ ತಂಡ, ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. ನಿಜ ಅಲ್ವಾ? ಪ್ರಜ್ವಲ್ ರೇವಣ್ಣ ಅನ್ನುವ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡಂಥವರು, ಮೊದಲೇ ಅಪರಾಧ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಶಿಕ್ಷೆಯನ್ನು ಅನುಭವಿಸ್ತಾ ಇರೋರು, ಒಂದಿಷ್ಟು ಮನಪರಿವರ್ತನೆ ಆಗಬೇಕಾಗಿತ್ತು. ಆದರೆ ಅವರಿಗಿರುವಂಥ ಸಕಲ ಸೌಕರ್ಯಗಳು, ಅವರಿಗಿರುವಂಥ ಸೌಲಭ್ಯಗಳು, ಅವ್ರಿಗಿರುವಂಥ ಪ್ರಭಾವ, ಅವ್ರಿಗಿರುವಂಥ ಡ್ಯಾಶ್ 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 ಇದೆಲ್ಲವೂ ಕೂಡ ಇವತ್ತು ವ್ಯವಸ್ಥೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ. ಎಸ್, ಆ ದಾಳಿ ಹೇಗಾಯಿತು, ಏನು ಕತೆ, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಅಶ್ವವೇಗ ಸ್ಕ್ರೀನ್ ಮೇಲೆ. ಆಗಸ್ಟ್ 6ನೇ ತಾರೀಕು ಜೈಲಿನ ಮೇಲೆ CCB ಪೊಲೀಸರಿಂದ ದಾಳಿ ಆಗುತ್ತೆ. ದಾಳಿ ವೇಳೆ ಯಾವುದೇ ನಿಷೇಧಿತ ವಸ್ತು ಪತ್ತೆ ಆಗಿರೋದಿಲ್ಲ. ಯಾವತ್ತಿದು? 6ನೇ ತಾರೀಕು, ನೆನ್ಪಿಟ್ಕೊಳ್ಳಿ. ಅಧಿಕಾರಿಗಳ ಎಂಟ್ರಿ ಬೆನ್ನಲ್ಲೇ ಸಿಬ್ಬಂದಿ ಸಿಗ್ನಲ್ ಕೊಡ್ತಿರ್ತಾರೆ. ಸೀಲ್ ಹಾಕಿ ಒಳಗೆ ಬಿಡೋಕೆ ಕನಿಷ್ಠ ಅರ್ಧ ಗಂಟೆ ಬೇಕಾಗ್ತಾ ಇತ್ತು. ಆ ಟೈಮಲ್ಲಿ ಒಳಗಿನ ಅಕ್ರಮಗಳೆಲ್ಲ ಬಂದಾಗ್ಬಿಡ್ತಿದ್ವು. ಎಲ್ಲ ಸಾಚಾ ಖೈದಿಗಳಾಗ್ಬಿಟ್ಟಿರ್ತಿದ್ರು. ಹೀಗಾಗಿ ಪಕ್ಕಾ ಪ್ಲಾನ್ ಮಾಡಿಕೊಂಡೆ CCB ಟೀಮ್ ಹೋಗಿತ್ತು. ರಿಯಲಿ ವಿ ಶುಡ್ ಅಪ್ರಿಷಿಯೇಟ್ CCB ಟೀಮ್. ಮೀಟಿಂಗ್ ನೆಪದಲ್ಲಿ ಇಬ್ಬರು DCPಗಳು ಜೈಲಿಗೆ ಎಂಟ್ರಿ ಕೊಡ್ತಾರೆ. ಈ ವೇಳೆ ಇಬ್ಬರು ಇನ್ಸ್ಪೆಕ್ಟರ್ನ ಕರೆದೊಯ್ದಿರ್ತಾರೆ DCPಗಳು. ಒಬ್ಬರಿಂದ ಕಂಟ್ರೋಲ್ ರೂಮ್ ಮೆಸೇಜ್ ನಿಯಂತ್ರಣ ಮಾಡೋಕೆ, ಇನ್ನೊಬ್ಬರಿಂದ CCTV ಕಮಾಂಡ್ ಸೆಂಟರ್ ಕಂಟ್ರೋಲ್ ಮಾಡಲಿಕ್ಕೆ. ಓಕೆ, ನಂತರ ಜೈಲಿನೊಳಗೆ 120 ಜನರ ತಂಡ ಭರ್ಜರಿ ಎಂಟ್ರಿ ಕೊಡುತ್ತೆ. ಈ ವೇಳೆ ನೇರವಾಗಿ ಪ್ರಜ್ವಲ್ ರೇವಣ್ಣ ಸೆಲ್ಗೆ ದಿಢೀರ್ ಎಂಟ್ರಿ ಕೊಡುತ್ತೆ CCB ಟೀಮ್. ಪರಿಶೀಲನೆ ವೇಳೆ ಮೊಬೈಲು, ನೋಟ್ಬುಕ್, ಪೆನ್ ಡ್ರೈವ್ ಎಲ್ಲ ಪತ್ತೆ ಆಗಿರುತ್ತೆ. ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್. ಅಧಿಕಾರಿಗಳ ಮಾಸ್ಟರ್ ಪ್ಲಾನ್ನಿಂದಾಗಿ ಪ್ರಜ್ವಲ್ ರೇವಣ್ಣ ಸಿಕ್ಕಿಬೀಳ್ತಾರೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ 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 ಎಕ್ಸ್ಕ್ಲೂಸಿವ್. ಎಸ್, ದಿಸ್ ಇಸ್ ದ ನ್ಯೂಸ್. ಪ್ರಜ್ವಲ್ ರೇವಣ್ಣ ನೋಡಿದ್ದೀರಾ, ಈಗ ಆ ದೃಶ್ಯಗಳಲ್ಲಿ ಗಮನಿಸ್ಬೋದು. ಇದು ಬ್ಯಾರಕ್ನಲ್ಲಿ ಇರುವಂಥದ್ದು, ಜೈಲಿನ ಬ್ಯಾರಕ್ನಲ್ಲಿ. ಅವ್ರ ಬಟ್ಟೆ ನೋಡಿ, ಅಂದರೆ ಇಲ್ಲಿ ಯಾವ ಸಮವಸ್ತ್ರ ಇಲ್ಲ. ಖೈದಿಗಳಂದರೆ ಖೈದಿಗಳೇ, ಸಜಾ ಖೈದಿ ಅಂದರೆ ಸಜಾ ಖೈದಿನೇ. ಇಲ್ಲಿ ಮಜಾ ಖೈದಿ ಆಗಿದ್ದಾರಲ್ಲ ಅನ್ನೋದು ನಮ್ಮ ಪಾಯಿಂಟ್. ಇದನ್ನು ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಅನಿಸುತ್ತೆ, ನಮ್ಮ ವ್ಯವಸ್ಥೆ ಮೇಲೆ ಧಿಕ್ಕಾರ, ಚೀತು ಅಂತ ಅನಿಸುತ್ತೆ. ಇಂತಹ ವ್ಯಕ್ತಿಗಳ ಮೇಲೂ ಕೂಡ ಹಿಡಿ ಶಾಪ ಹಾಕುವಂಥದ್ದಿರುತ್ತೆ. ಇವ್ರ ಪೇರೆಂಟ್ಸ್ನು ಸುಮ್ಮನೆ ಬಿಡ್ತಾರಾ, ಏನ್ರಿ ಇವರು ಅಂತ ಹೇಳ್ತಾರೆ. ಹೌದಾ? ಅಂದರೆ ಆ ವ್ಯಾಮೋಹ, ಮೋಹ, ಶಿಕ್ಷೆ ಅಂದಮೇಲೆ ಏನೂ ಇರಲ್ಲ. ಆದರೆ ಇಲ್ಲಿ ಹೆಂಗಿರುತ್ತೆ, ಇಲ್ಲಿ ಅಪ್ಪನ ಶಿವ ಅನ್ಕೋತಾರೆ, ಅಮ್ಮನ ಪಾರ್ವತಿ ಅನ್ಕೋತಾರೆ. ಅವ್ರಿಗೆ ಅನುಕೂಲ ಆದಂಗೆ ನೇಮ್ನ ಸೇವ್ ಮಾಡ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ಇದರ ಜಾಡನ್ನು ಹಿಡಿದು CCB ಟೀಮ್ ಒಳ್ಳೆ ಕೆಲಸ ಮಾಡಿದೆ. ಹಾಗಾಗಿ ಅವರಿಗೆ ಒಂದಿಷ್ಟು ಅಭಿನಂದನೆಗಳನ್ನು ಸಲ್ಲಿಸೋಣ. ಮತ್ತಷ್ಟು ಸಮಾಜವನ್ನು ಇನ್ಸ್ಪೈರ್ ಆಗುವಂತೆ ನಡೆದುಕೊಳ್ಳುವಂಥ ಆಗಲಿ, ಇಂತಹ ದುಷ್ಕೃತ್ಯಗಳಿಗೆ ಕಡಿವಾಣ ಹಾಕಲಿ ಅನ್ನೋದು ನಮ್ಮ ಉದ್ದೇಶ.